ಮೊದಲನೇದಾಗೆಲ್ಲ ಪತ್ರಕರ್ತರಿಗೆ ದೇವಾನಂದು, ಸುಕುಮಾರು, ನಮ್ಮ ಗೌಡ್ರು ಎಲ್ಲರೂ ನೀವೆಲ್ಲರೂ ಇದ್ದೀರಾ, ಕೃಷ್ಣನು ಎಲ್ಲ ಇದ್ದಾರೆ. ನೀವೆಲ್ಲರಿಗೂ ಚಲಪತಿಗಳು 3-4 ಜನ ಇದ್ದೀರಾ, ನೀವು ಶಂಕರಪ್ಪನು ಎಲ್ಲ ನಮ್ಮ ಎಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ನಾನು ಈ ಸೊಸೈಟಿಗೆ ನಾನು ಒಂದು MLA ಆಗಿದ್ದವನು ಸೊಸೈಟಿಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ಆವತ್ತು ಸಂದರ್ಭದಲ್ಲಿ ದಿವಂಗತ ನೀಲಕಂಠೇಗೌಡರು ನನಗೆ ನೀನು ಸೊಸೈಟಿಗೆ ಬರಬೇಕಪ್ಪ, ಸೊಸೈಟಿ ರೈತರ ಸಂಸ್ಥೆ ಅದು, ನಾನು DCC ಬ್ಯಾಂಕಲ್ಲಿದ್ದೀನಿ, ನೀನು ಸೊಸೈಟಿಲಿದ್ದು ಏನಾದರೂ ಮಾಡಬೇಕು, ಹೆಂಗೋ ನೀನು ಎಲೆಕ್ಷನಲ್ಲಿ ನಿಂತಿಲ್ಲ, ಅಸೆಂಬ್ಲಿ ಎಲೆಕ್ಷನಲ್ಲಿ ನಿಂತಿಲ್ಲ, ಇನ್ನು ಬೇರೆ ಎಲೆಕ್ಷನಲ್ಲಿ ಯಾವುದೋ ಅಷ್ಟು ಜಲ್ದಿ ಬರೋದು ಯಾವುದೂ ಇಲ್ಲ, ನೀನು ಎಲ್ಲರೂ ಅವತ್ತು ನನ್ನನ್ನು ನಿಲ್ಲಬೇಕು, ಇನ್ಕ್ಲೂಡಿಂಗ್ MR ಮುರಳಿನೂ ಸೇರಿ ಎಲೆಕ್ಷನ್ ನಿಲ್ಬೇಕು, ನೀನು ನಿಂತ್ಬಿಟ್ಟು ಈ ಸೊಸೈಟಿನ ನಾವೆಲ್ಲರೂ ಸೇರಿ ಸರಿಪಡಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ನಿರ್ದೇಶಕರು, ಏನು ನಾವು ಇವತ್ತು ಸೊಸೈಟಿನಲ್ಲಿ ನಾವೆಲ್ಲ ನಿರ್ದೇಶಕರಿದ್ದೀವಿ, ಎಲ್ಲ ನಿರ್ದೇಶಕರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿರ್ದೇಶಕರು ನಾನು ಯಾರಾದರೂ ಅಂದರೆ ಧನ್ಯವಾದಗಳು ಅಂತ ಯಾರಿಗೂ ನಾನು ಸುಮ್ಮನೆ ಹೇಳೋದಿಲ್ಲ. ಇವಾಗ ಯಾರಾದರೂ ಒಬ್ಬರು ಸರಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಸರಿ ಇಲ್ಲ ಅಂತಲೇ ಹೇಳ್ತೀನಿ. ನಮ್ಮ ನಿರ್ದೇಶಕರಲ್ಲಿ ಇವ್ರು ಸರಿ ಇಲ್ಲಪ್ಪ, ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ಬಿಡ್ತಾ ಇದ್ವಿ. ಇಲ್ಲದಿದ್ದರೆ ಅದಕ್ಕೆ ಕಾನೂನೇ ಬೇರೆ ಇತ್ತು, ಆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡಿಬಿಡ್ತಾ ಇದ್ವಿ ನಾವು. ಅದು ಎಲ್ಲ ಡೈರೆಕ್ಟರ್ಸು ಬಂದು ಸೊಸೈಟಿ ಅಭಿವೃದ್ಧಿಗೋಸ್ಕರ ಎಲ್ಲರೂ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸೊಸೈಟಿಯ ಎಲ್ಲ ನಿರ್ದೇಶಕರಿಗೂ, ನಾನು ಡೈರೆಕ್ಟರ್ಸ್ಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆವತ್ತು ಚುನಾವಣೆ ಆಯಿತು, ಅದರಲ್ಲಿ ಎಲ್ಲ ಇನಾಮ್ನೆಸ್ ಆಯಿತು. ಒಂದು 4ಗೆ ಚುನಾವಣೆ ನಡೆಯಿತು. 4ಗೆ ನಂದು, ಆಲಂಗೂರು ಶಿವಣ್ಣನವ್ರದ್ದು, ಲಕ್ಷ್ಮಣ್ಣ ಅವ್ರದ್ದು, ಆಮೇಲೆ ನಮ್ಮ ಶ್ರೀನಿವಾಸ್ ಬಲ್ಲ ಶ್ರೀನಿವಾಸ್, ನಮ್ಮ 4 ಜನದು ಎಲೆಕ್ಷನ್ ಆಯಿತು. ಮಿಕ್ಕಿದ್ದೆಲ್ಲ ಇನಾಮ್ನೆಸ್ ಆಯಿತು. ಇಲ್ಲ, ಎ ಕ್ಯಾಟಗಿರಿಯಿಂದ ಸೊಸೈಟಿಗಳು ಓಟ್ ಹಾಕ್ಕೊಂಡು ಅದು ಪರವಾಗಿಲ್ಲ, ಅದೇನು ತೊಂದರೆ ಆಗಿಲ್ಲ. ಅದರಲ್ಲಿ ಸೂರ್ಯನನ್ನು ಸ್ವಲ್ಪ ಏಟ್ ಹಾಕ್ಬಿಟ್ರು ಅವತ್ತು ಅಲ್ಲಣ್ಣ, ಏಟ್ ಹಾಕಿದ್ರು. ಈ ಥರ ಕೆಲವೊಂದು ಆಯಿತು. ಆದರೂ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಾವೆಲ್ಲರೂ ಗೆದ್ವಿ. ಅತಿ ಹೆಚ್ಚು ಮತಗಳು ತೊಗೊಂಡ್ವಿ. 1500 ಮತಗಳಿಗೆ 1350 ಓಟು ನಾನು ತೊಗೊಂಡೆ ಅವತ್ತು. 350, 352 ಎಷ್ಟೋ ತೊಗೊಂಡ್ವಿ ನಾವು. ಹೈಯೆಸ್ಟ್ ಮತ ತೊಗೊಂಡು ಗೆದ್ವಿ ಆವತ್ತು ಎಲ್ಲರೂ ನಾವು ಕೂತ್ಕೊಂಡು ಮಾತಾಡಿದಾಗ ಎಲ್ಲ ನಿರ್ದೇಶಕರು ಒಂದೇ ಹೇಳಿದ್ದು, ಇಲ್ಲಪ್ಪ ಅಧ್ಯಕ್ಷರಾಗಿ ನೀನೇ ಇದ್ಬಿಡು, ಇದರಲ್ಲಿ ಮಾತಾಡೋದು ಏನು ಡಿಸ್ಕಷನ್ ಎಲ್ಲ ಏನು ಬೇಕಾಗಿಲ್ಲ, ಅಧ್ಯಕ್ಷರಾಗಿ ನೀನೇ ಇರು, ಇದನ್ನೇನೋ ಸರಿಪಡಿಸೋಣ ನಾವೆಲ್ಲರೂ ಸೇರಿ ಅಂತ ಹೇಳಿದರು. ಆಯಿತು ಅಂತ ಮೊದಲು ಸರಿಪಡಿಸ್ಬೋದಾಗಿತ್ತು. ನಾವು 13 ಜನ ಡೈರೆಕ್ಟರ್ಸ್ ಇರಬೇಕಾದ್ರೆ 13 ಜನದಲ್ಲಿ 13 ಜನ ಒಗ್ಗಟ್ಟಾಗಿರೋದಿಲ್ಲ. ಅದರಲ್ಲಿ ಸ್ವಲ್ಪ ಪಾರ್ಟಿ ಗಿರ್ಟಿ ಅಂದ್ಕೊಂಡಿದ್ದು, ಅವ್ರು ಹೇಳಿದ್ದು ಇವ್ರೊಪ್ಪಲ್ಲ, ಇವ್ರು ಹೇಳಿದ್ದು ಅವರೊಪ್ಪಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿನಲ್ಲಿ ಬರ್ತಾ ಇತ್ತು. ಇವಾಗ ಎಲ್ಲರೂ ಒಗ್ಗಟ್ಟಾಗಿರೋದ್ರಿಂದ ಎಲ್ಲ ಸೊರೈತು. ಅಕ್ಕ ಬಾಕ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಸ್ವಲ್ಪ ಆ ಕಡೆ ನಮ್ಮ ಸೊಸೈಟಿನಲ್ಲಿ ನಮ್ಮೆಲ್ಲ ಡೈರೆಕ್ಟರ್ಸು ಎಲ್ಲರೂ ನಮಗೆ ಫುಲ್ಲು ಸಹಕಾರ ಕೊಟ್ಟರು ಇದನ್ನು ಮಾಡೋದಕ್ಕೆ. ಆಮೇಲೆ ಎಲ್ಲ ವಿಚಾರದಲ್ಲಿ ನಾನು ಅಧ್ಯಕ್ಷನಾಗಿ ಕೂತ್ಕೊಂಡಿದ್ದು 15/3/21ರಲ್ಲಿ 15/3/21ರಲ್ಲಿ ಅಧ್ಯಕ್ಷನಾಗಿ ನಾವು ಕೂತ್ಕೊಂಡ್ವಿ. ಆಗ ನಾವು ಏನು ಮಾಡಿದ್ವಿ ಅಂದರೆ 15/3/21ರಲ್ಲಿ ಕೂತ್ಕೊಂಡಾಗ ನಾವು ಸೊಸೈಟಿನಲ್ಲಿ CC ಕ್ಯಾಮ್ರಾ ಹಾಕಿಸಿದ್ವಿ. ಸಂಘದಲ್ಲಿ ನಾವು ಹಿಂದೆ ಇದ್ದಿದ್ದ ಬಾಕಿ ಹಣ ಯಾವುದಕ್ಕೆ, ನಮ್ಮ ಪ್ರಾಪರ್ಟಿಯ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿದ್ದಂಥ 43 ಲಕ್ಷ, ಆಕ್ಚುಲಿ ಅದು 60 ಚಿಲ್ಲರೆ ಏನೋ ಇತ್ತು, ಅದು 60 ಚಿಲ್ಲರೆ 70ವರೆಗೂ ಇತ್ತದು. ಅದನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ, ಮುನ್ಸಿಪಾಲ್ಟಿಗೆ ಮಾತಾಡಿ, ಎಲ್ಲರಿಗೂ ಮಾತಾಡಿ ಅದನ್ನು ಕಡಿಮೆ ಮಾಡಿಸಿ 43 ಲಕ್ಷಗಳು ಟೋಟಲ್ ಆಗಿ ನಮ್ಮದು ಯಾವುದೇ ಆಗಲಿ TAPSMS ಪ್ರಾಪರ್ಟಿದು ಯಾವುದೇ ಬಾಕಿ ಇಲ್ಲದಂಗೆ ಎಲ್ಲ ಟ್ಯಾಕ್ಸಸನ್ನು ನಾವು ಕ್ಲಿಯರ್ ಮಾಡಿ ಎಲ್ಲ ಪ್ರಾಪರ್ಟೀಸನ್ನು ಖಾತೆಗಳು ಮಾಡಿ ಫೈಲ್ ಮಾಡಿ ನಮ್ಮ ಲಾಕರಲ್ಲಿ ನಾವು ಇಟ್ಕೊಂಡಿದ್ದೀವಿ. ಪ್ರಾಪರ್ಟಿದು ಖಾತೆ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಕರೆಂಟ್ ಬಿಲ್ಗಳಿದ್ದು ಎಲ್ಲ ಕಟ್ಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ನಾವು ಮಾಡಿರುವಂಥದ್ದು. ಬಾಕಿ ಇದ್ದಿದ್ದನ್ನು 43 ಲಕ್ಷ ಕ್ಲಿಯರ್ ಮಾಡಿದ್ದೀವಿ. ಷೇರು ಬಂಡವಾಳ ಮೇಲೆ ನಾವು ಬಂಡವಾಳ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾವು ಪ್ರಯತ್ನ ಮಾಡಿದ್ವಿ. ಆಗ ಮೊದಲು ಹೊಸದಾಗಿ ನೀಡಿದ ಷೇರುಗಳು ನಾವು ಮೊದಲು 22ನೇ ಸಾಲಿನಲ್ಲಿ ನಾವು 720 ಷೇರು ಕೊಟ್ವಿ. ಅದರಲ್ಲಿ 12,96,000 ಹಣ ಸಂಗ್ರಹ ಇತ್ತು ನಮಗೆ. 23ರಲ್ಲಿ 505 ಷೇರುಗಳು ಕೊಟ್ವಿ. ಅದರಲ್ಲಿ 9,09,000 ಸಿಕ್ತು ನಮಗೆ. ಆಮೇಲೆ 24ರಲ್ಲಿ 89 ಷೇರುಗಳು ಕೊಟ್ವಿ. ಅದರಲ್ಲಿ 1,60,000 ಸಿಕ್ತು. 25ರಲ್ಲಿ 934 ಷೇರುಗಳು ಕೊಟ್ವಿ. 16,81,000 ನಮಗೆ ಸಿಕ್ತು.
ಅದಾದಮೇಲೆ ಟೋಟಲ್ ಆಗಿ ನಮ್ಗೆ ಇದರಲ್ಲೆಲ್ಲ ಷೇರು ನಾವು ಹೊಸದಾಗಿ ಕೊಟ್ಟಿರುವಂಥ ಷೇರುಗಳು ಟೋಟಲ್ ಷೇರುಗಳು ಹೊಸದಾಗಿ ಕೊಟ್ಟಿರೋದು 3835 ಷೇರುದಾರರು ನಮ್ಮಲ್ಲಿ ಈಗ ಇದ್ದಾರೆ. ಪ್ರೆಸೆಂಟ್ ನಮ್ಮಲ್ಲಿ ಇದ್ದಾರೆ. 40,46,000 ಅಮೌಂಟ್ ಸಿಕ್ಕಿದಾಗ ಆ ಅಮೌಂಟನ್ನು ಇಟ್ಕೊಂಡು ನಾವು ಆ ಅಮೌಂಟ್ ಆಗ್ಬೋದು, ಇಲ್ಲಿರ್ತಕ್ಕಂಥ ನಮ್ಮ ಅಫಿಷಿಯಲ್ಸ್ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮ ಸೆಕ್ರೆಟರಿ ಅವ್ರು ಆಗ್ಬೋದು, ನಮ್ಮ ಗೊಬ್ಬರದವ್ರು ಆಗ್ಬೋದು, ಅಕೌಂಟೆಂಟ್ ಆಗ್ಬೋದು, ನಮ್ಮ ಎಲ್ಲರೂ ಅಷ್ಟೇ ಸೊಸೈಟಿ ದುಡ್ಡಲ್ಲಿ ಯಾರು ನಾವು ಕಾಫಿನೂ ಕುಡ್ದಿಲ್ಲ, ಟೀನೂ ಕುಡ್ದಿಲ್ಲ, ಏನೂ ಇಲ್ಲ. ಯಾವುದೇ ಒಂದು ಖರ್ಚು ವೆಚ್ಚ ಮಾಡಿಲ್ಲ. ನಾವೆಲ್ಲಾದರೂ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ವಿ, ಅದನ್ನೂ ಮಾಡಿಲ್ಲ, ಯಾವುದೂ ಮಾಡಿಲ್ಲ ನಾವು. ಆಗ ನಾವೇನು ಮಾಡಿದ್ವಿ, ಆ ಶೇರ್ಗಳು ತೊಗೊಂಡಿದ್ದ ಅಮೌಂಟನ್ನು ನಾವು ಹೊಸ ಶೇರ್ಗಳು ಮಾಡಿದ್ದು ನಾವು 2248 ಹೊಸ ಶೇರ್ಗಳು ಮಾಡಿದ್ವಿ. ಇವಾಗ ನಮ್ಮ ಟೋಟಲ್ ಹತ್ರ ಇರೋದು 2248 ಶೇರ್ಗಳು ಹೊಸವು ತೊಗೊಂಡಿರೋದು. ಅದರಲ್ಲಿ 40,46,000 ಸಿಕ್ತು ನಮಗೆ. ಅದನ್ನು ನಾವೇನು ಮಾಡಿದ್ವಿ, ರಸಗೊಬ್ಬರದ ಮೇಲೆ ನಾವು ಇನ್ವೆಸ್ಟ್ಮೆಂಟು ಮಾಡ್ಕೊಂಡ್ವಿ. ಆಗ ನಾವು 2019-20 62 ಲಕ್ಷ ಇತ್ತು ಎಲ್ಲ ನಮ್ಮದು. 23-24ಕ್ಕೆ ನಮಗೆ 3 ಕೋಟಿ ಮಾಡಿದ್ವಿ. 24-25ರಲ್ಲಿ 5 ಕೋಟಿ ಮಾಡಿದ್ದೀವಿ ಅದನ್ನು. ಆಮೇಲೆ 25-26 ಅಂದರೆ ಈಗ ಇನ್ನೂ 2 ತಿಂಗಳಿದೆ, ಇವಾಗ 6 ಕೋಟಿ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ. 6 ಕೋಟಿ ವ್ಯವಹಾರ ಈ ವರ್ಷ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ ನಮ್ಮ ಸಂಘದಲ್ಲಿ. 6 ಕೋಟಿ ಮಾಡಿದ್ದೀವಿ. ಇನ್ನೂ 2 ತಿಂಗಳು ಟೈಮ್ ಇದೆ, ಈಗ 6 ಕೋಟಿ ವ್ಯವಹಾರವನ್ನು ಮಾಡಿದ್ದೀವಿ. ಡಬಲ್ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ವ್ಯಾಪಾರವನ್ನು ಮಾಡಿದ್ದೀವಿ ನಾವು ಇದರಲ್ಲಿ. ಸಂಘದಲ್ಲಿ ಷೇರುದಾರರು ಸೌಲಭ್ಯಗಳು ಏನೇನಿದೆಯೋ ಅವ್ರಿಗೆ ರಸಗೊಬ್ಬರಗಳಾಗ್ಬೋದು, ಡ್ರಿಪ್ಸ್ ಆಗ್ಬೋದು, ಪೆಸ್ಟಿಸೈಡ್ಸ್ ಆಗ್ಬೋದು, ಆಮೇಲೆ ಸ್ಟೇಷ್ನರೀಸ್ ಆಗ್ಬೋದು, ನಾವು ಫುಡ್ಡು ಕೊಡ್ತೀವಿ, ಫುಡ್ದಾಗ್ಬೋದು, ಆಮೇಲೆ ಮಂಚಿಂಗ್ ಪೇಪರ್ ಆಗ್ಬೋದು, ಟಾರ್ಪಾಲ್ ಆಗ್ಬೋದು, ಈ ಥರ ಅನೇಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ. ಯಾರೇ ಬಂದರೂ ರೈತರು ನೀವು ಯೂರಿಯಾ ಇಡೀ ಕರ್ನಾಟಕದಲ್ಲಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು TIPSMS ಸೊಸೈಟಿನಲ್ಲಿ ನಾವೆಲ್ಲರಿಗೂ ಯೂರಿಯಾನ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ಷೇರುದಾರರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಟೋಟಲ್ 3835 ಹಳೆ ಷೇರುಗಳು, ಹೊಸ ಷೇರುಗಳೆಲ್ಲ ಸೇರಿ 3835 ಷೇರುಗಳಿರ್ತವೆ. ಅದರಲ್ಲಿ ನಾವು ಎಲ್ಲರಿಗೂ ನಾವು ಏನು ಮಾಡಿದ್ವಿ, ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟಿವಿ. ಮೊದಲು ಬಂದ್ಬಿಟ್ಟು ಎಲ್ಲಂದ್ರಲ್ಲಿ ಸೀಲ್ ಹಾಕಿ ಏನೇನೋ ಆಗಿ ಹೆಚ್ಚು ಕಮ್ಮಿ ಆಗ್ತಾ ಇತ್ತು. ಅದರಿಂದ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟಿದ್ದೀವಿ. ಇನ್ನು ಕೆಲವೊಂದು ಕಾರ್ಡ್ಗಳು ವಿತರಣೆ ಮಾಡೋದಿದೆ, ಅದು ನಾಳೆಯಿಂದ ವಿತರಣೆ ಮಾಡ್ತೀವಿ. ನಾಳೆಯಿಂದ ಆ ಕಾರ್ಡ್ಗಳು, ಬ್ಯಾಲೆನ್ಸ್ ಕಾರ್ಡ್ಗಳು ವಿತರಣೆ ಮಾಡ್ತೀವಿ. ಆಮೇಲೆ ಷೇರುದಾರರು ನಮ್ಮಲ್ಲಿ ಏನಿದ್ದಾರೆ ಎಲ್ಲರಿಗೂ ಯಶಸ್ವಿ ಇನ್ಶೂರೆನ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಫ್ರೀಯಾಗಿ ಯಶಸ್ವಿ ಇನ್ಶೂರೆನ್ಸ್ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ, ಯಾವ ಸೊಸೈಟಿಲಾಗಲಿ, ಯಾವ ಮಿಲ್ಕ್ ಡೈರಿನಲ್ಲಾಗಲಿ, ಎಲ್ಲೇ ಆಗಲಿ, ಯಾರೇ ಆಗಲಿ ಫ್ರೀ ಕೊಟ್ಟಿಲ್ಲ. ಎಲ್ಲರೂ ಫ್ರೀ ಕೊಟ್ಟಿದ್ದೀರಿ ಅಂತ ಏನಾದರೂ ಇದೆಯಾ? ಗೊತ್ತಿದೆಯಾ ನಿಮಗೆ? ಯಾರೂ ಫ್ರೀ ಕೊಟ್ಟಿಲ್ಲ. ನಾವೆಲ್ಲವನ್ನು ಫ್ರೀ ಕೊಟ್ಟಿದ್ದೀವಿ. ಎಲ್ಲರಿಗೂ ನಾವು ಫ್ರೀ ಕೊಟ್ಟಿದ್ದೀವಿ. ಯಾಕಂದರೆ ರೈತರಿಗೋಸ್ಕರ. ರೈತರು ಒಂದು 500, 600, 700 ರೂಪಾಯಿ ಕಟ್ಟಬೇಕಾಗಿರೋದು. ಅದಕ್ಕೆ ಇವಾಗ 4 ಜನ ಇದ್ದರೆ 500 ರೂಪಾಯಿ, 4 ಜನ ಮೇಲೆ ಒಬ್ಬೊಬ್ಬರು ಪ್ಲಸ್ ಆಗ್ತಾ ಇದೆ. 100 ರೂಪಾಯಿ ಪ್ಲಸ್ ಹಾಕ್ಕೊಂಡೇ ಹೋಗ್ತಾ ಇರುತ್ತೆ. 100 ರೂಪಾಯಿ. ಇವಾಗ 5 ಜನ ಅಂದರೆ ಇನ್ನೊಂದು 100, 6ನೇ ಜನ ಇನ್ನೊಂದು 100, 7ನೇ ಜನ ಇನ್ನೊಂದು 100, 8ನೇ ಜನ ಇನ್ನೊಂದು 100 ರೂಪಾಯಿ ಹಂಗೆ ಪ್ಲಸ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಾವು ಎಷ್ಟಿದೆಯೋ ಅಷ್ಟನ್ನು ನಾವೇ ಮಾಡ್ಕೊಂಡು ಹೋದ್ವಿ. ಯಶಸ್ವಿನಿ ಯೋಜನೆಗೆ ನಾವು ಸಂಘದಲ್ಲಿ 600ಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿನಿ ಕಾರ್ಡ್ಗಳನ್ನು ನೋಂದಾಯಿಸಲಾಗಿದ್ದು, ಒಟ್ಟಾರೆ 2300ಕ್ಕೂ ಹೆಚ್ಚು ಜನರು ಯೋಜನೆಗೆ ಒಳಪಡಿಸಲಾಗಿರುತ್ತದೆ. ಇದಕ್ಕೆ ಭರಿಸಿರುವ ಅಂತಂತಿ ಪ್ರತಿ ವರ್ಷ 3.5 ಲಕ್ಷ ರೂಪಾಯಿ ನಾವು ಕೈಯಿಂದ ಶೇರನ್ನು ಹಾಕ್ಕೊಂಡು ಜನಗಳಿಗೆ ಸಹಾಯ ಮಾಡಿದ್ದೀವಿ. ಸೊಸೈಟಿ ದುಡ್ಡಲ್ಲ. ಈ ವರ್ಷ ಸಹ ಯಶಸ್ವಿನಿ ನೋಂದಣಿ ಶುರುವಾಗಿದ್ದು, ಎಲ್ಲ ಷೇರುದಾರರು ಸಂಘಕ್ಕೆ ಬಂದು ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡ್ಕೊಳ್ಳೋದು ಅಂತ ಕೇಳ್ಕೊಳ್ತೀವಲ್ಲ. ಈಗಲೂ ಅದನ್ನು ಫ್ರೀಯಾಗೇ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಡೀಲರ್ಶಿಪ್ಗಳು ಇಫ್ಕೋ, ಆಮೇಲೆ MCF, ಜುವಾರಿ, ಮಹಾದನ್ನು, ಗೋದ್ರೇಜು ಇತ್ಯಾದಿ ಕಂಪ್ನಿಗಳಿಂದ ಹೊಸದಾಗಿ ನಾವು ಡೀಲರ್ಶಿಪ್ಪು ತೊಗೊಂಡಿದ್ದೀವಿ. ನಾವು ಬ್ಯಾಂಕಿಂಗ್ ವಿಭಾಗದಲ್ಲಿ ಪ್ರಗತಿ ನಮ್ಮದು. ಖಾತೆ ನಮ್ಮ ಹತ್ರ ಉಳಿತಾಯ ಖಾತೆಯಲ್ಲಿ 370 ಜನ ಇದ್ದಾರೆ. ಅದರದ್ದು ಮೊತ್ತ ನಮಗೆ 26 ಲಕ್ಷ ನಮ್ಮ ಹತ್ರ ಇದೆ, ದುಡ್ಡಿದೆ. ಆಮೇಲೆ ನಿಶ್ಚಿತ ಖಾತೆಗಳು 40 ಜನ ಇದ್ದಾರೆ, 18 ಲಕ್ಷ ನಮ್ಮ ಹತ್ರ ಇದೆ. ಒಟ್ಟು 410 ಸದಸ್ಯರಿದ್ದಾರೆ. 44 ಲಕ್ಷಗಳು ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದ್ವಿ, ನಮ್ಮ ಹತ್ರ ಇರೋದನ್ನು. ಸಂಘದ ವ್ಯಾಪಾರ ಮಳಿಗೆಗಳು, ದಸ್ತುಗಳು ಸಂಘದಲ್ಲಿ ನಗದಿಗೆ ಇಫ್ಕೋ ಟೋಕಿಯೋ ಸಂಸ್ಥೆ ವತಿಯಿಂದ ವಿಮೆ ಮಾಡಲಾಗಿರುತ್ತದೆ. ಅಂದರೆ ನಮ್ಮ ಎಲ್ಲ ಏನಿದೆಯೋ ಇಲ್ಲಿ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀವೆಲ್ಲ ಆ ಥರ ಇನ್ನೂ ಅನೇಕ. ಆಮೇಲೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು, ನಮಗೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು 22/11/22 ಮುಳಬಾಗಿಲು TIPSMS 69ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 22ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸಿ ಸಂಘದ ಜಿಲ್ಲೆಯ ಉತ್ತಮ TIPSMS ಪ್ರಶಸ್ತಿ ನೀಡಿರುವುದು ಸಂಘದ ಸಾಧನೆ. ಆಯಿತಾ? ಸಂಘದ ಅಧ್ಯಕ್ಷರಾದ ನನ್ನ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು
ದಿನಾಂಕ 17/11/24 ಬಾಗಲಕೋಟೆಯಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿರುತ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ 5ನೇಯವರಾಗಿ ಮುಳಬಾಗಿಲು ತಾಲೂಕಿಗೆ ಮೊದಲನೇದಾಗಿರುತ್ತದೆ. ಮುಳಬಾಗಿಲು ತಾಲೂಕಿಗೆ ಜಿಲ್ಲೆಗೆ 5, ಮುಳಬಾಗಿಲಿಗೆ ಫಸ್ಟ್ ನಾವು ಆಗಿರುತ್ತದೆ. ಸಂಘದಲ್ಲಿ ಅಧ್ಯಕ್ಷರು DCC ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನನ್ನನ್ನು. ಅದಕ್ಕೂ ನನಗೆ ತುಂಬ ಖುಷಿಯಾಗಿರುತ್ತದೆ. DCC ಬ್ಯಾಂಕಿಗೆ ಅವಿರೋಧವಾಗಿ ಇಲ್ಲಿಂದ ನಾನು ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮನ್ನು ಸೈನ್ ಹಾಕ್ಬೇಕು, ಎಲ್ಲರೂ ಸೈನ್ ಹಾಕಿ ನೀವು ಹೋಗಿ ಅಂತ. ಆಮೇಲೆ ಚುನಾವಣೆ ಆಯಿತು. ಚುನಾವಣೆಯಲ್ಲೂ ಇನಾಮ್ನೆಸ್ ಆಗಿ ನಾನು ಗೆದ್ದೆ. ಇಲ್ಲಿ ನನಗೆ ಇನಾಮ್ನೆಸ್ ಆಗಿ ಯಾರು ಏನು ಮಾತಾಡದೆ ಕಳಿಸ್ಕೊಟ್ರು, ಅಲ್ಲಿನೂ ನನಗೆ ಇನಾಮ್ನೆಸ್ ಆಗಿ ಮಾಡಿಕೊಟ್ರು ಸಂಘದಲ್ಲಿ. ಆಮೇಲೆ ಸಂಘದ ಆಡಳಿತ ಮಂಡಳಿ ಚುನಾವಣೆ ಬಗ್ಗೆ ಈಗ ಆಡಳಿತ ಮಂಡಳಿ ಸದಸ್ಯರುಗಳು ಸಹಕಾರದ ಬಗ್ಗೆ ವಿವರಿಸಿರುವುದು. ಆಮೇಲೆ ಇಲ್ಲಿ ಸಂಘದಲ್ಲಿ ಮೊತ್ತವನ್ನು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗೋಸ್ಕರ ವಿವಿಧ ಕಾಮಗಾರಿಗಳಿಗೆ ಅಧ್ಯಕ್ಷ ಸ್ವಂತ ವೆಚ್ಚದಲ್ಲಿ ಬರೆಸಿರೋದು. ನಾನೇ ಸ್ವಂತ ವೆಚ್ಚದಲ್ಲಿ ಬರ್ಸ್ಕೊಂಡಿದ್ದೀನಿ. ಇಲ್ಲಿ ಅಮೌಂಟ್ ಹಾಕಿದ್ದೀವಿ. ಅದರಿಂದ ಇನ್ನು ಎಷ್ಟೆಷ್ಟು ಆಗಿರುತ್ತೋ ಅದು ಬೇಡ, ನಾನು ಹೇಳೋದಿಲ್ಲ. ಆದರೂ ನೀವು ಬರ್ಕೊಳ್ಳೋದಿಲ್ಲ ಬರ್ಕೊಂಡ್ರೆ ಅದೇನಿಲ್ಲ. ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು, ನಮ್ಮದು ಮುಂದಿನ ಯೋಜನೆಗಳು ಜನೌಷಧಿ ಕೇಂದ್ರ ಪ್ರಾರಂಭಿಸುವುದು, ಕಟ್ಟಡಗಳನ್ನು ನಿರ್ಮಿಸುವುದು. ಅಂದರೆ ಆಲ್ರೆಡಿ ನಾವು ಕಟ್ಟಡವನ್ನು ನಿರ್ಮಿಸ್ತೇವೆ ಅಂತೇಳಿ ಇದನ್ನು ಡೊಮೊಲೇಷನ್ಗೂ ಪರ್ಮಿಷನ್ ತೊಗೊಂಡ್ವಿ. ನಾವು ಲೋನ್ಗಂತ ಹೋದಾಗ ನಾವು ಎಲಿಜಿಬಲ್ ಲೋನ್ ಇಲ್ಲ. ಯಾಕಂದರೆ ಇವಾಗ ನೀವು ಲೋನ್ ತೊಗೋಬೇಕಂದ್ರೆ ನೀವು ಡಿಫಾಲ್ಟ್ ಇರಬಾರ್ದು. ಪ್ಲಸ್ ನಿಮ್ಮ 1 ಕೋಟಿ ನೀವು ಲೋನ್ ತೊಗೋಬೇಕಂದ್ರೆ ನಿಮ್ಮ ತಿಂಗಳಿಗೆ ಬಂದುಬಿಟ್ಟು ಒಂದು 5 ಲಕ್ಷ 6 ಲಕ್ಷ ಒಂದು ಟ್ರಾನ್ಸಾಕ್ಷನ್ ಇರಬೇಕು. ಆವತ್ತು ಆ ಬೇಸಿಸ್ ಮೇಲೆ ನಿಮಗೆ 1 ಕೋಟಿ ಲೋನ್ ಕೊಡ್ತಾರೆ. ನಮ್ಮದು ಆ ಬೇಸಿಸ್, ಆ ಎಲಿಜಿಬಿಲಿಟಿನಲ್ಲಿ ನಾವು ಇರಲಿಲ್ಲ. ಇಲ್ಲದೇ ಇರೋದ್ರಿಂದ ಏನು ಮಾಡಿದ್ರು, ಲೋನ್ ಕೊಡೋಕ್ಕೆ ಬರೋದಿಲ್ಲ. ನಿಮ್ಮ ಸಂಘ ಅಸ್ತಿತ್ವದಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ, ನಿಮ್ಮ ಸಂಘ ಬರಬೇಕು ಅಂದರು. ಅದನ್ನು ನಾವು ಇವತ್ತು ಒಂದು 30-40 ಕೋಟಿಗೆ ನಾವು ಎಲಿಜಿಬಲ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ದಿವಸ ಹಿಡಿತೀವಿ ನಮಗೆ. ಇವತ್ತು ನಾವು ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ 30-40 ಕೋಟಿಗೆ ಎಲಿಜಿಬಲ್ ಇದ್ದೀವಿ. ಈಗ ಲೋನು ತೊಗೋಬೋದು, ನಾವು ಕಟ್ಲೂಬೋದು. ಅಂದರೆ ಲೋನ್ ಅಂದ್ರೂ ಇವಾಗ ನಬಾರ್ಡಿಂದ ತೊಗೊಂಡು ಇಂಟ್ರೆಸ್ಟಲ್ಲಿ ಸಿಗುತ್ತೆ ನಮಗೆ. ಅಂದರೆ ರಿಟರ್ನ್ ನೀನು ಹೆಂಗೆ ಕಟ್ತೀಯ, ಅಸಲನ್ನೇ ಹೆಂಗೆ ಕಟ್ತೀಯ ಅನ್ನೋದು ಪ್ರಶ್ನೆ ಇರುತ್ತಲ್ಲ. ಆ ಪ್ರಶ್ನೆಗೋಸ್ಕರ ನಮ್ಗೆ ಇಷ್ಟು ದಿವಸ ಆಯಿತು. ಮುಂದಿನ ಗುರಿಗಳು ನಮ್ಮದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಇದೆ. ಆಮೇಲೆ ಬಿತ್ತನೆ ಬೀಜಗಳು ಮಾರಾಟ ಮಾಡೋದು, ಅದು ಲೈಸೆನ್ಸ್ಗಳೆಲ್ಲ ತೊಗೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ಪ್ರತಿ ಹೋಬಳಿಯಲ್ಲೂ ಸಂಘದ ಶಾಖೆಗಳನ್ನು ತೆರೆಯುವುದು. ಪ್ರತಿ ಹೋಬಳಿ ಮಟ್ಟದ ಹೆಡ್ ಕ್ವಾರ್ಟರಲ್ಲಿ TAPSMS ಸಂಘ, ಅಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿ ಎಲ್ಲ ಗೊಬ್ಬರಗಳು, ಎಲ್ಲ ಪೆಸ್ಟಿಸೈಡ್ಸು ಇಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅಲ್ಲೇ ಸಿಗೋ ಥರ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಒಂದು ಅದು ಒಂದಿದೆ, ಹೋಬಳಿ ಮಟ್ಟದಲ್ಲಿ ಇರುವಂಥ VSN ಸೊಸೈಟೀಸು ಯಾರ್ಯಾರು ಮಾಡ್ಕೊಳ್ತಾರೋ ಅವರು ಮಾಡ್ಕೊಳ್ಳೋದಕ್ಕೆ ನಾವು ಇದು ಮಾಡಿದಾಗ ಅವ್ರು ಏನಾದರೂ ಮಾಡಿಕೊಂಡ್ರೆ ನಾವು ಓಪನ್ ಮಾಡೋದಿಲ್ಲ. BSNL ಕಡೆಯಿಂದ ಮಾಡ್ಕೋಬೋದು ಅವರು. ಇಲ್ಲ ನಾವು ಮಾಡ್ತೀವಿ, ನಾವು ಅಂದರೆ ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಒಂದು ಪ್ಲ್ಯಾನಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಇವತ್ತು ಧ್ವಂಸಂದ್ರ ಸೊಸೈಟಿಗೆ ನಾವೆಲ್ಲ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ. ಯಾವುದೇ ಸೊಸೈಟಿನಲ್ಲಿ ಯಾರೇ ಆಗಲಿ ಸಾಲ ಅಂತೂ ಕೊಡೋದಿಲ್ಲ. ಎಲ್ಲದು ಸಾಲ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ಸಾಲ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ. ನಾವು ರೈತರ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ನಮ್ಮ ನಿರ್ದೇಶಕರು, ಏನು ನಮ್ಮ ಈ ಸಂಘದಲ್ಲಿ ನಿರ್ದೇಶಕರಿದ್ದೀವಿ, ಎಲ್ಲ ನಿರ್ದೇಶಕರು ಒಪ್ಕೊಂಡು ಆಯಿತು ನಮ್ಮ ರೈತರಿಗೆ ತಾನೇ ನಾವು ಸಾಲ ಕೊಡೋದು, ಆ ಸೊಸೈಟಿಗೆ ಸಾಲ ಕೊಡ್ತೀವಿ, ಸೊಸೈಟಿಯಿಂದ ಅವ್ರು ಮಾರ್ಬಿಟ್ಟು ನಮಗೆ ದುಡ್ಡು ಕೊಡ್ತಾರೆ ಉದ್ದೇಶದಿಂದ ಇವತ್ತು ಅವ್ರಿಗೂ ಕೊಟ್ಟಿದ್ದೀವಿ. ಇವತ್ತು ಆ ಸೊಸೈಟಿಯಿಂದ ನಮ್ಗೆ 7 ಲಕ್ಷ ರೂಪಾಯಿವರೆಗೂ ಇನ್ನೂ ದುಡ್ಡು ಬರೋದಂಥದ್ದು ಇದೆ ನಮಗೆ. ಅವರು ಕೊಡ್ತಾರೆ. ನಿನ್ನೆ ಇವತ್ತು ಒಂದು 5 ಲಕ್ಷ ತಂದು ಕೊಡ್ತೀನಿ ಅಂತ ಕೊಡ್ತಾರೆ. ಅದೇ ತೊಂದರೆ ಏನಿಲ್ಲ. ಅಷ್ಟರ ಮಟ್ಟದಲ್ಲಿ ನಾವು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದ ಸಹಕಾರದ ಇಲಾಖೆ, ಕೃಷಿ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಘದ ಎಲ್ಲ ರೈತ ಸದಸ್ಯರುಗಳು, ತಾಲೂಕಿನ ಸಹಕಾರ ಧುರೀಣರು, ಸಹಕಾರ ಬಂಧುಗಳು, ಪತ್ರಕರ್ತರು, ಸಂಘದ ಅಧಿಕಾರಿ ಸಿಬ್ಬಂದಿ ವರ್ಗ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಂಘದ ಆಡಳಿತ ಮಂಡಳಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಡೀಟೇಲ್ಸು ನೀವೇ ನೋಡ್ಕೊಳ್ಳಿ. ಇದೆ ಎಲ್ಲ ಏನೇನು ಯಾವ್ಯಾವ್ದು ಎಷ್ಟೆಷ್ಟು ಏನು ಎಲ್ಲ ಇಲ್ಲೇ ಇದೆ ಡೀಟೇಲು, ನೀವೆಲ್ಲ ನೋಡ್ಕೊಳ್ಳಿ. ಆಮೇಲೆ ನಾನು ಇನ್ನೂ ಒಂದು ಮುಖ್ಯವಾಗಿ ಹೇಳ್ತೀನಿ. ಇದು ಆಯಿತು, ಪೇಪರಲ್ಲಿ ಇರೋದು ಆಯಿತು. ಮುಖ್ಯವಾಗಿ ಹೇಳ್ತೀವಿ, ಇವಾಗ 22ನೇ ತಾರೀಕು ಚುನಾವಣೆ ಇದೆ ನಮ್ಮದು. 22/2 ಫೆಬ್ರವರಿಗೆ 22ಗೆ ಚುನಾವಣೆ ನಡೆಯುತ್ತೆ. ಅಂದರೆ ಅದು ಒಳಗಡೆ ನೋಟಿಫಿಕೇಶನ್ಸ್ ಎಲ್ಲ ಆಗ್ತವೆ, ಎಲ್ಲ ಮಾಡ್ಕೊಳ್ತವೆ. ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷರದು ಏನಿದೆ ಇವತ್ತು ಲಾಸ್ಟ್ ಮೀಟಿಂಗ್ ಇದು. ಈ ಲಾಸ್ಟ್ ಮೀಟಿಂಗನ್ನು ಮಾಡಿದ್ದೀವಿ. ಇನ್ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಒಂದು 2ನೇ ತಾರೀಕು 3ನೇ ತಾರೀಕು ಚುನಾವಣೆ ಅನೌನ್ಸ್ ಆಗ್ಬಿಡ್ತದೆ. ಅನೌನ್ಸ್ ಆಗ್ಬಿಟ್ಟು ನಾವು ಯಾವುದು ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಚುನಾವಣೆ ಪ್ರೋಗ್ರೆಸ್ಸು ನಡೀತಾ ಇದೆ. ಆದ್ದರಿಂದ ಸಂಘವನ್ನು ಈ ಮಟ್ಟಕ್ಕೆ ತೊಗೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಅಷ್ಟೇ, ಎಲೆಕ್ಷನಲ್ಲಿ ನಾನು ಅಷ್ಟೇ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲೂ ಕೇಳ್ತೀನಿ, ಈ ಸಂಘವನ್ನು ಬಿಲ್ಡಿಂಗ್ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ. ಇದು
ಇದು ಸ್ಟೇಷನರೀಸ್ ಒಂದು 20-25 ಲಕ್ಷಕ್ಕಿದೆ. ಇದರ ಅನೇಕ ಒಂದು 2-3 ಕೋಟಿ ರೂಪಾಯಿ ಐಟಮ್ಸ್ ಇಟ್ಕೊಂಡಿದ್ದೀವಿ. ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು. ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದರೂ ಕೈಯಿಂದ ಹಾಕಿ ಮಾಡುವಂಥ ಒಂದು ಶಕ್ತಿನೂ ನಮ್ಮಲ್ಲಿರಬೇಕು. ಅದರಿಂದೆಲ್ಲ ಕೇಳ್ತೀನಿ, ಚುನಾವಣೆ ಮಾಡೋದು ಬೇಡ, ಇನಾಮ್ನೆಸ್ ಆಗಿ ಹೋದ್ರೆ ಒಳ್ಳೇದಾಗಿರುತ್ತೆ. ಯಾರ್ಯಾರು ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದೇನು ಬೇಕಾಗಿಲ್ಲ. ನನ್ನನ್ನು ಎಲ್ಲರೂ ಸೇರಿ ಹಿರಿಯಿಂದ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ, ಇಲ್ಲಾಂದ್ರೂ ನಾನು ಬಿಡೋಕ್ಕೂ ಸಿದ್ಧವಾಗಿದ್ದೀನಿ. ನನಗೇನು ಇದೇನಿಲ್ಲ. ಇವಾಗ ನಾನು DCC ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ. ಎಲ್ಲರೂ ಅಂತಾರೆ ನೀವು ಇಲ್ಲಿದ್ದರೆ ಅಲ್ಲಿ DCC ಬ್ಯಾಂಕಲ್ಲಿ ಇತ್ತು. ನಾನು DCC ಬ್ಯಾಂಕ್ ಇಲ್ಲದೇ ಇದ್ರು ತೊಂದರೆ ಇಲ್ಲ ನನಗೆ. DCC ಬ್ಯಾಂಕಲ್ಲಿ ನನಗೆ ಆಲ್ರೆಡಿ DCC ಬ್ಯಾಂಕ್ ಸತ್ತೋಗ್ಬಿಟ್ಟಿದೆ. ಅದು ಸತ್ತೋಗಿರೋದನ್ನ ಆಚೆ ತರೋಕ್ಕಾಗಲ್ಲ ಅನ್ನೋ ಒಂದು ಇದು ನಮಗೂ ಗೊತ್ತಿದೆ. ಅದರಿಂದ ಅದರಲ್ಲಿ ಇದ್ರೆ ಏನು, ಇಲ್ಲದೇ ಇದ್ರೆ ಏನು, ನಾವು ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. DCC ಬ್ಯಾಂಕಲ್ಲಿ ಟೋಟಾಗಿ 1200 ಕೋಟಿ 1300 ಕೋಟಿ NPL ಇದೆ. ಅದರಲ್ಲಿ 427 ಕೋಟಿ DCC ಬ್ಯಾಂಕಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಲೋನ್ಗಳು ಗೊತ್ತೇ ಇಲ್ಲ. ಆ ಥರ ಒಂದು 427 ಕೋಟಿ ಚಿಕ್ಕ ವಿಷಯ ಅದು. ಆ ಥರ ಆಗೋಗಿದೆ DCC ಬ್ಯಾಂಕು. ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ 117-120 ಕೋಟಿವರೆಗೂ ಅವ್ರದ್ದು ಬೋಗಸ್ ಸಂಘಗಳಾಗೋಗಿದೆ. ಚಿಂತಾಮಣಿ ಒಂದರಲ್ಲಿನೇ ಆಗೋಗಿದೆ. ಆ ಥರ ಎಲ್ಲ ತಾಲೂಕಲ್ಲೂ ಆಗಿದೆ. ಇನ್ನು ಚಿಂತಾಮಣಿ ಹೈಯೆಸ್ಟ್ ಆಗಿರೋದು. ಇನ್ನು ಎಲ್ಲ ತಾಲೂಕುಗಳಲ್ಲೂ ಈ ಸಮಸ್ಯೆ ಆಗಿದೆ. DCC ಬ್ಯಾಂಕ್ ಇದ್ರೇನು ಹೋದ್ರೆ ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ. ಆಯ್ತಾ? ಯಾವುದು ಇಲ್ಲ ಡೇಟ್ ಸ್ಪರ್ಧೆ ಮಾಡಬೇಕು. ಎಲ್ಲ ಒಪ್ಕೊಂಡ್ರೆ ಇಲ್ಲ, ಒಪ್ಪಿಕೊಂಡ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಕೊಂಡ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ, ಅವಾಗ ಒಪ್ಕೊಂಡೇ ಮಾಡಿದ್ರು, ಸಂಘದಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಈಗಲೂ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಪ್ಕೊಂಡು ನಾವೆಲ್ಲ ಎಲೆಕ್ಷನ್ ಈ ಥರ ಅಭಿವೃದ್ಧಿ ಮಾಡ್ಬೇಕು, ನೀನು ಇರಪ್ಪ ಅಂದ್ರೆ ಇರ್ತೀನಿ. ನಾನು ಇಲ್ಲೇ MLA ಇದ್ದೀನಿ ನೋಡ್ರೆ, ನನಗೆ ಅದಕ್ಕಿಂತ ಇನ್ಯಾವ್ದು ಬೇಕು? ಒಟ್ಟಿನಲ್ಲಿ ನಿಮ್ಮದೇ ಇರೋದಿಲ್ಲೇ. ಹೌದು, ಅಲ್ಲ ನೀವು ಮಾಡೋಣ, ಕಂಟೆಸ್ಟ್ ಮಾಡೋಣ ಸರ್. ಕೋಲಾರ ಶಾಸಕ ಆಗಿದ್ರು ಕೂಡ ನೀವು ಅಲ್ಲಿ ತೃಪ್ತಿ ಇಲ್ಲ. ಮುಳಬಾಲಲ್ಲಿ ಸೊಸೈಟಿ ಪ್ರೆಸಿಡೆಂಟ್ ಆಗೋದಕ್ಕೆ ಸ್ವಂತ ಊರು, ಸ್ವಂತ ತಾಲೂಕು, ಅದೊಂದು ನಿಮ್ಗೆ ತೃಪ್ತಿ. ಹೌದು, ನಿಜ ಅಲ್ವಾ? ನಾನು ಮೊದಲೇ ಹೇಳ್ಕೊಂಡಿದ್ದೀನಲ್ಲ, ನಾನು ಹೇಳಿದ್ದೇನೆ. ಗೊಬ್ಬರ ಸ್ಟಾಕು ವಾರದಿಂದ ಗೊಬ್ಬರ ಅಂತೂ ತೊಂದರೆ ಆಗಿಲ್ಲ. ರೈತರು ಹೆಚ್ಚಾಗಿ ಯೂಸ್ ಮಾಡಿದ್ರು. ಇವಾಗ ನಮ್ದು ಇನ್ನೂ ಒಂದಿದೆ. ಇವಾಗ ಈ ಎಲೆಕ್ಷನ್ ಆದ್ಮೇಲೆ ನಾವು ತಾಲೂಕು ಆಫೀಸ್ಗೆ ಒಂದು ಲೆಟರ್ ಬರೀಬೇಕು ಅಂತಿದ್ದೀವಿ. ಏನಂದ್ರೆ ಇವಾಗ ನಾವು ಅದನ್ನ ಡಿಸೈಡ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಲ್ಲ, ಈಗ ಮೀಟಿಂಗ್ ಡಿಸೈಡ್ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ನಮಗೆಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ನು TAPSMSಗೆ ಸರ್ಕಾರಿ ಜಾಗ ಎಲ್ಲ ಇದ್ರೆ ಮಿನಿಮಮ್ 100/100 ನಮಗೆ ಜಾಗ ಕೊಡಿ, ಅಲಾಟ್ ಮಾಡಬೇಕು. ಏನಕ್ಕೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ, ಸಂಘದ ಕಚೇರಿಯನ್ನು ಅಲ್ಲಿ ತೆರಿಬೇಕು ನಾವು. ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಅಲ್ಲೇ ಸಿಗ್ಬೇಕು ಅವ್ರಿಗೆ, ಹೋಬಳಿ ಮಟ್ಟದಲ್ಲಿ. ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು, ಬೈರ್ಕೂರು ಹೋಬಳಿನಲ್ಲಿ ಒಂದು, ಆಮೇಲೆ ಕಸ್ಬಾ ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ, ಇವಾಗ ಒಡ್ಡಳ್ಳಿನೋ ಇಲ್ಲಾಂದ್ರೆ ಆಲಂಗೂರು ಇಲ್ಲ ನಂಗ್ಲಿನೋ ಈ ಕಡೆ ಎಲ್ಲಾದ್ರೂ ಒಂದು ಮಾಡಬೇಕು. ತಾಯ್ಲೂರು ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಹೆಡ್ ಕ್ವಾರ್ಟರ್ಲಿ ಒಂದು ಮಾಡಬೇಕು. ಆವಣಿ ಹೋಬಳಿಲಿ ಮಾಡಬೇಕು, ದುಕ್ಸಂದ್ರ ಹೋಬಳಿ ಮಾಡಬೇಕು. ಈ ಥರ ಒಂದು ಮೇನ್ ಜಾಗ. ಆವಣಿನಲ್ಲಿ ಒಂದು, ತಾಯ್ಲೂರಲ್ಲಿ ಒಂದು, ಈ ಕಡೆ ಒಡ್ಡಳ್ಳಿನೋ ಆಲಂಗೂರು ಇಲ್ಲ ರಾಯಮಂಡ್ರಿನೇನೋ ಆ ಕಡೆ ಒಂದು, ಇಲ್ಲಾಂದ್ರೆ ಇನ್ನು ಮುಷ್ಟೂರು ನಗವಾರ ಆ ಕಡೆ ಒಂದು, ಇಲ್ಲ ಎಬ್ನಿನಲ್ಲೊಂದು, ಗುಡ್ಪಲ್ಲಿನಲ್ಲೊಂದು, ದುಕ್ಸಂದ್ರದಲ್ಲೊಂದು, ಇಲ್ಲ ಮುಡಿನೂರಲ್ಲಿ ಒಂದು, ಈ ಥರ ಒಂದು 5-6 ಮಾಡಿದ್ರೆ ಎಷ್ಟು ಸೇರಿ ನಮ್ಮದು ಓನ್ ಬಿಲ್ಡಿಂಗು, ಓನ್ ಇದಿದ್ರೆ ನಮ್ಮದು ನಮಗೇನು ಎಷ್ಟಾದರೂ ಸೇಲ್ ರೈತರಿಗೋಸ್ಕರ ಇರ್ತಾರೆ, ಎಷ್ಟಾದರೂ ಎಷ್ಟು ಸಾಕು ನಮಗೆ. ಇಲ್ಲಿ ಮಾಮೂಲಿಯಾಗಿ ಇದು ನಡೀತಾ ಇರುತ್ತೆ. ಅದರಿಂದ ಆ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಇವಾಗ ಅದು ಮೀಟಿಂಗಲ್ಲಿ ಡಿಸೈಡ್ ಮಾಡಿ ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ತಾಲೂಕು ಆಫೀಸ್ಗೆ. ನಾನು ಜನರಲ್ ಸ್ಪರ್ಧೆ ಮಾಡಿದ್ದೆ. ಸಾಮಾನ್ಯ ನಾನು ಜನರಲ್ ಸ್ಪರ್ಧೆ ಮಾಡಿದ್ದೆ. ಶಿವಣ್ಣವರು ಜನರಲ್ ಸ್ಪರ್ಧೆ ಮಾಡಿದ್ರಲ್ಲ, ಶಿವಣ್ಣವರು ಜನರಲ್ ಮಾಡಿದ್ರು. ಲಕ್ಷ್ಮಣ್ಣವರು SC-ನಲ್ಲಿ ಮಾಡಿದ್ರು. ಆಮೇಲೆ ನಮ್ಮ ಬಲ್ಲಾ ಶ್ರೀನಿವಾಸ್ PCM ಏನಲ್ಲಿ ಮಾಡಿದ್ರು ಅವರು. ಇವಾಗ ಇವರೆಲ್ಲ ಸುಬ್ರಹ್ಮಣ್ಯ, ಇವರೆಲ್ಲ ನಮ್ಮ ರಾಜಣ್ಣವರು, ಇವರೆಲ್ಲ ಬಂದಿದ್ದು ಸೊಸೈಟಿಗಳು, BSN ಸೊಸೈಟಿಗೆ, A ಗ್ರೇಡ್ ಸೊಸೈಟಿಗಳಿಂದ ಬಂದರು. ಇವಾಗ ಆಲ್ರೆಡಿ ಬಂದ್ಬಿಟ್ಟು 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ, ಲೆಕ್ಕಕ್ಕಿಂತ ಚುನಾವಣೆ ಆಗಿಲ್ಲ, ಆಗೋಗಿದೆ. ಇವಾಗ ಇವರು ಡೆಲಿಗೇಷನ್ ಬರ್ಕೊಂಡವ್ರೆ. ಇವಾಗ ಇವ್ರು ಇದರಲ್ಲಿ ಬಂದ್ಬಿಟ್ಟು ಇವರು ಸರ್ವಜ್ಞಗೌಡರು ಬರ್ಕೊಟ್ಟವ್ರೆ ಡೆಲಿಗೇಷನ್. ಸರ್ವಜ್ಞಗೌಡರು ಆ ಕಡೆ ಅಮರಪ್ಪನವ್ರು ಬರ್ಕೊಂಡವ್ರೆ ಡೆಲಿಗೇಷನ್. ಇನ್ನೊಂದು ರಮೇಶ್ ಬಾಬು, ಹೌದು, ಇನ್ನೊಂದು ರಮೇಶ್, ನಮ್ಮ ಫುಲ್ಪಾಪೇನಲ್ಲಿ ರಮೇಶ್, VSN ಫುಲ್ಪಾಪ್ನಲ್ಲಿ ಮಲ್ಲಾಕ್ನಲ್ಲಿ ಪಂಚಾಯತ್ ಇದು ಸೊಸೈಟಿ, ಅವ್ರು ಬರ್ಕೊಂಡಿದ್ದಾರೆ. ಇವಾಗ 5 ಸೊಸೈಟಿನೇ ಎಲಿಜಿಬಲ್ ಇದ್ದಿದ್ದು 5 ಜನ ಬರ್ಕೊಂಡಿದ್ದಾರೆ. ಇವಾಗ ಅವ್ರಿಗೆ ಆಪೋಸಿಟ್ ಯಾರು ಇಲ್ಲ. ಆಪೋಸಿಟ್ ಹೌದು, ಎಲಿಜಿಬಲ್ ಬಂದಿದ್ದು 5 ಎಲಿಜಿಬಲ್. ನೋಡಿ ನಮ್ಮ ಸಂಘ ಎಷ್ಟು ನಿಷ್ಠೆಯಾಗಿ ನಾವು ಕೆಲಸ ಮಾಡೋದಕ್ಕೆ ಇದು ಒಂದು ನಿದರ್ಶನ ನಿಮ್ಗೆಲ್ಲರಿಗೂ. ಇವಾಗ ಆಲಂಗೂರ್ದು ಸೊಸೈಟಿ ಇದೆ, ಏನಣ್ಣ
ಎಲಿಜಿಬಲ್ ತಗೊಂಡಿಲ್ಲ. ನಾವು ತಗೋಬೇಕು ಅಂತಿದ್ರೆ ತಗೊಳ್ತಾ ಇದ್ವಿ. ನಾವಿಲ್ಲಿ ಏನಾದ್ರು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಏನಪ್ಪ ಮಾಡೋಕ್ಕಾಗುತ್ತಾಗಲ್ವಾ? ಮಾಡೋಕ್ಕಾಗುತ್ತಾಗಲ್ವಾ ಅಣ್ಣ? ಮಾಡ್ಬೋದು. ಉತ್ನೂರು ಸೊಸೈಟಿನ ಎಲಿಜಿಬಲ್ ತಗೊಂಡಿಲ್ಲ. ಮಾಡಬಾರ್ದು ಅಂತ ಅಷ್ಟೇ. ಏನಿದೆ ಅದೇ ಮಾಡಬೇಕು. ಬೈರ್ಪುರ್ ಸೊಸೈಟಿ ತಗೊಂಡಿಲ್ಲ. ಯಾಕಂದ್ರೆ ಕರೆಕ್ಟಾಗಿ ನಮ್ಮ ಹತ್ರ ವ್ಯವಹಾರಗಳು ಮಾಡಿಲ್ಲ. ಅದೆಲ್ಲ ಬಿಡಿ, ಬೇರೆ ಯಾವುದು ಬೇಕಾಗಿಲ್ಲ. ಇವಾಗ ಆ ಸೊಸೈಟಿ ಸ್ವಂತ ನನ್ನ ಸೊಸೈಟಿನೇ ತಗೊಂಡಿಲ್ಲ. ನನ್ನ ಸೊಸೈಟಿ ತಗೊಂಡಿದ್ರೆ ನನ್ನ ಸೊಸೈಟಿಯಿಂದ ಬರೋಲ್ಲ. ನಮ್ಗೆ ಎಳವಳ್ಳಿಗೆ ಬರುತ್ತೆ ಸೊಸೈಟಿ. ಎಳವಳ್ಳಿ ಸೊಸೈಟಿನೂ ತಗೊಂಡಿಲ್ಲ, ಅಂಬ್ಲಿಕಲ್ ಸೊಸೈಟಿನೂ ತಗೊಂಡಿಲ್ಲ. ಎಳವಳ್ಳಿ ಸೊಸೈಟಿನಲ್ಲಿ ನಾವೆಲ್ಲ ಇರೋದು, ನಮ್ಮೂರ ಪಕ್ಕದಲ್ಲಿ ಇರೋದು ಎಳವಳ್ಳಿ ಸೊಸೈಟಿಗೆ ನಾವಿರೋದು. ನಮ್ಮ ಸೊಸೈಟಿನ ನಾನು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ನಮ್ಮ ಸೊಸೈಟಿನ? ಕರೆಕ್ಟಾಗಿ ವ್ಯವಹಾರ ಮಾಡಿಲ್ಲ ಸೊಸೈಟಿಯಿಂದ. ಕರೆಕ್ಟಾಗಿ ನೀವು TFSMS ಲಿಂಕಲ್ಲಿ ಇದ್ದಿಲ್ಲ, ನೀವೇನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅದೆಲ್ಲ ಮಾಡಿಲ್ಲ, ಆದ್ರಿಂದ ನೀವು ಎಲಿಜಿಬಲ್ ಬರಲ್ಲ ಅಂತ. ಆಮೇಲೆ ನಮ್ಮ ಡೈರೆಕ್ಟರ್ಸ್ ನಾವೆಲ್ಲ ಮಾತಾಡಿದ್ವಿ. ಇಲ್ಲಪ್ಪ, ಆವತ್ತಿಂದ ನಾವು ಒನ್ ಸೈಡು ಬರ್ತಾ ಇದೀವಿ. ನಾವು ಅಂದರೆ ಕಾನೂನು ಮೇಲೆ ಬರ್ತಾ ಇದೀವಿ. ಕಾನೂನು ಪ್ರಕಾರವಾಗಿ ನಾವು ಹೋಗೋಣ. ಈ ಸೊಸೈಟಿಗೆ ಯಾವ್ಯಾವ್ದು ಎಲಿಜಿಬಲ್ ಬರೋದಿಲ್ಲ ಅದನ್ನು ಬಿಟ್ಬಿಡೋಣ ನಾವು ಅಂತ ಹೇಳಿದ್ವಿ. ಅದನ್ನೆಲ್ಲ ಬಿಟ್ಬಿಟ್ವಿ. ಇನ್ನೊಂದು ಹೇಳ್ಬೇಕಂದ್ರೆ, ಇವ್ರ ಸೊಸೈಟಿನ ಎಲಿಜಿಬಲ್ ಬರ್ತಾ ಇರಲಿಲ್ಲ, ಇವ್ರದ್ದು ಬರ್ತಾ ಇರಲಿಲ್ಲ, ಇಬ್ಬರದು ಬರ್ತಾ ಇಲ್ಲ. ಇವ್ರು ಹುಷಾರಾಗಿ ಏನ್ ಮಾಡಿದ್ರು, ಆ ಟೈಮಲ್ಲಿ ಎಲಿಜಿಬಲ್ ಬರ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಅದೆಲ್ಲ ಮಾಡ್ಕೊಟ್ರು, ಎಲಿಜಿಬಲ್ ಬಂದ್ರು. ಇವಾಗ ನಾವು 50,000 ರೂಪಾಯಿ ಇದು ಮಾಡಿಸ್ಬೇಕು. ಹೌದು, FD ಮಾಡಿಸ್ಬೇಕು, ಅಕೌಂಟ್ ಮಾಡಿಸ್ಬೇಕು, ಅದೆಲ್ಲ ಇದೆ ಕಾನೂನು. ವಿರೋಧ ಮಾಡಿದ್ರೆ ಈಗ ಅಭಿಪ್ರಾಯ ಇರೋ ಡೈರೆಕ್ಟ್ಸ್ ಮತ್ತೆ ಹೇಳಕ್ಕಾಗಲ್ಲ ಸರ್. ಹೆಂಗ್ ಇವಾಗ ಯಾರ್ಯಾರು ನಿಲ್ಬೇಕು ಅಂತ ಬರ್ತಾರೋ ಏನ್ ಬರ್ತಾರೋ ಗೊತ್ತಿಲ್ಲ. ಅಲ್ಲ, ಎಲೆಕ್ಷನ್ ಮಾಡಿದ್ರ ವಿರೋಧ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಿರೋ ನಿಮ್ಮ ಆಡಳಿತ ಮಂಡಳಿ ಡೈರೆಕ್ಟ್ಸ್ ಹೌದು. ಇವಾಗ ಇರೋದ್ರಲ್ಲಿ ಹೊಸದಾಗಿ ಇವಾಗ VSNL ಇಂದ ಹೊಸದಾಗಿ ಸೇರ್ಕೊಳ್ಳೋರು ಅಂದ್ರೆ ಇವಾಗ ಸರ್ವಜ್ಞಗೌಡ್ರು ಒಬ್ರು, ರಮೇಶ್ ಸೇರ್ಕೊಳ್ತಾರೆ, ಸರ್ವಜ್ಞಗೌಡ್ರು ಇಬ್ರು ಸೇರ್ಕೊಳ್ತಾರೆ. ಎಲ್ಲ ಆಳಿದ್ರೆ ಕಂಟಿನ್ಯೂ 3 ಜನ ಅಳಬ್ರೆ, ಇನ್ನು ಮಿಕ್ಕಿದ್ದು 3 ಜನ ಅಳಬ್ರು, 3 ಜನ ಅಳಬ್ರು, ಇಬ್ರು ಹೊಸಬ್ರು ಬರ್ತಾರೆ, 3 ಜನ ಅಳಬ್ರು ಇರ್ತಾರೆ. ಇವಾಗ ಎಲೆಕ್ಷನ್ ನಮ್ದು ಸಾಮಾನ್ಯ ವರ್ಗ, ಸಾಮಾನ್ಯ ಜನರಲ್. ನಾವು ಶಿವಣ್ಣ ಅವರು ಜನರಲ್ಲೇ, ನಾನು ಜನರಲ್ಲೇ. ಎ ವರ್ಗದಿಂದ 5 ಜನ. ಒಂದು ಮಾತಾಡಿದ್ದೆ, ಅದು ಯಾಕೋ ತಡೆ ಆಯ್ತು ಅಂತ ಇಲ್ಲೇ ಹೇಳಿದ್ವಿ ಸ್ಪಾಟ್ ಅಲ್ಲಿ. JCB ಎಲ್ಲ ಬೇಕಾಗಿತ್ತು. ಇದು ಅದೇ ಇದು ಎಲಿಜಿಬಲ್ ಇದೆ ಅಂತ ನಾವು ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ಎಲಿಜಿಬಲ್ ಇದೆಯೋ ಇಲ್ವೋ ಸರ್ಕಾರದಿಂದ ದುಡ್ಡು ಕೊಟ್ಬಿಡ್ತಾರೆ ಅನ್ಕೊಂಡ್ವಿ. ಅಂದ್ರೆ ಇವಾಗ ರೆಗ್ಯುಲರ್ ಆಗಿ ನಿಂದು ನಂದು ಯಾವ ತರ ಬ್ಯಾಂಕಿನ ವ್ಯವಹಾರಗಳು ಇರುತ್ತೋ ಅದೇ ತರ ಇದ್ರದ್ದು ಇರ್ಬೇಕು. ಅವಾಗೇ ಇದನ್ನ ಎಲಿಜಿಬಲ್ ಬರೋದು. ಆಮೇಲೆ ಗೊತ್ತಾಯ್ತು ನಮಗೆ. ಮತ್ತೆ ಬಿಲ್ಡಿಂಗ್ ಮಾಡ್ತಾ ಇದೆ, ಸುಕುಮಾರ್, ನಮ್ಮ ಅಧ್ಯಕ್ಷ ಹೇಳಿದ್ದು JCB ತಂದು ದಬ್ಬಾಗ್ತೇವೆ ಅಂತಲ್ಲ, ಕ್ಲೀನ್ ಮಾಡ್ಬೇಕು. JCB ತಗೊಂಡು ಒಂದು ನಿಮಿಷ ಕೇಳ್ತೀನಿ. ಒಂದು ನಿಮಿಷ ಹೇಳಿ. ನಮ್ಮ ಅಧ್ಯಕ್ಷವಾಗ ಅವಾಗ ಹೇಳಿದ್ರು DC ಬ್ಯಾಂಕ್ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ನೀವು ಅದೆಲ್ಲ ಅಲ್ಲಿ ಕಳಿಸೋದು ರೆಡಿ ಮಾಡ್ಬೇಕಲ್ಲ. ಹಾಸ್ಪಿಟ್ಲ್ಗೆ ಏನೇ ಕಳಿಸೋದು, ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಪೇಷಂಟ್ ರೆಡಿ ಮಾಡ್ತಾರೆ ಅಂತ. ಇವಾಗ DC ಬ್ಯಾಂಕು ಆ ಮಟ್ಟಕ್ಕೆ ಹೋದಾಗ ಇಂಥವ್ರು ನಿಂತ್ಕೊಂಡ್ರೆ ಆ ಬ್ಯಾಂಕ್ ಒಂದು ಮಟ್ಟಕ್ಕೆ ಬರ್ತದೆ. ಅದಕ್ಕೆ ಇವಾಗ ಬ್ಯಾಂಕ್ ಹೋಗ್ಲೇಬೇಕು, ನಾವು ಉಳಿಸ್ಕೊಳ್ಳೇಬೇಕು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾಕೆ ಇವಾಗ ನಮ್ಮ ಅಧ್ಯಕ್ಷ ಮಾತಾಡ್ತಾರೆ ಬಿಲ್ಡಿಂಗಲ್ಲಿ, ನಮ್ದು ಓಲ್ಡ್ ಪ್ರಾಪರ್ಟಿ ಇತ್ತಲ್ಲ, ಖಾತೆ ಇರಲಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವತ್ತು ನಮ್ದು ಇದಿದ್ದಲ್ಲ ಅಲ್ಲಿ ಇವತ್ತು ಸುಮಾರು 4 ಕೋಟಿ ಪ್ರಾಪರ್ಟಿ ನಮ್ಗೆ ಆಗಿದೆ. ನಮಗೆ ಬೇಕಾದ್ರೆ ರೆಕಾರ್ಡ್ ಚೆಕ್ ಮಾಡಬೇಕು. 41ಕ್ಕೆ 140 ಅಡಿ ಜಾಗವನ್ನು ನಾವೆಲ್ಲ ಸೇರಿ ಉಳಿಸ್ಕೊಂಡಿದ್ದೀವಿ ಸಂಘಕ್ಕೆ. ಹಂಗಾಗಿ ದ ಇಂಟ್ರೆಸ್ಟ್ ಆಫ್ ಫಾರ್ಮರ್ಸ್ ಮುಳಬಾಗ ತಾಲೂಕು ರೈತಾಪಿ ಜನಕ್ಕೆ ಅನುಕೂಲ ಆಗಬೇಕು ಅಂತ ಖರ್ಚಲ್ಲಿ ನಾನು ಲೆಕ್ಕ ಅವ್ರು ಹೇಳಿಲ್ಲ, ಫಿಗರ್ ಹೇಳಿಲ್ಲ, ಸುಮಾರು ಲಕ್ಷ ಮಾಡಿದ್ದಾರೆ. ಅಲ್ಲ ಬೇರೆದಲ್ಲ, ಇದೆಲ್ಲ ನಾನು MLA ಆಗಿ ಮಾತಾಡ್ತಾ ಇಲ್ಲ. ಅದು ನನ್ಗೆ ಲೆಕ್ಕ ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ನಾನು ಹೇಳ್ತಾ ಇರೋದು ನಮ್ಮ TFSMS ಅಧ್ಯಕ್ಷರಾಗಿ ಸುಮಾರು ಲಕ್ಷಗಳು ರೈತಾಪಿ ಜನಕ್ಕೆ ಸಹಾಯ ಆಗುತ್ತೆ. SUC ಕಾರ್ಡ್ ಇದೆಯಲ್ಲ, ಹಿಂಗೆ ಅಂದರೆ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ 50 ರೂಪಾಯಿ ಮಾಡಿದ್ರೆ ಗೌರ್ಮೆಂಟ್ ಬಿಲ್ ಕೊಟ್ಟಂಗೆ ಇದೆಲ್ಲ ಮಾಡಿರೋದು ಅಧ್ಯಕ್ಷ ಕೈಯಿಂದ ಕೊಟ್ಟಿರೋದು. ಅದು ಜಸ್ಟ್ ಲೈಕ್ ಬಿಲ್ ಇದ್ದಂಗೆ ಸರ್. ಏನಿಲ್ಲ, ಒಂದೇ ಒಂದು ಸರ್, 4 ವರ್ಷ 3.5 ಲಕ್ಷ ಕೊಟ್ಟು ನಾವು ರಿನ್ಯೂವಲ್ 4 ಲಕ್ಷ ಕೊಟ್ಟು ಇದು ಮಾಡಿದ್ವಿ. ಯಾವುದು SSB ಕಾರ್ಡ್ ರಿನ್ಯೂವಲ್ ಮಾಡಿದ್ವಿ. 4 ವರ್ಷಕ್ಕೆ ಎಷ್ಟಾಯ್ತು? 3 ಅಂದ್ರೆ 12 4 ಆಫ್ 12 ಪ್ಲಸ್ 14 ಲಕ್ಷ. ಇಲ್ಲಿ ನಾವು ಅದ್ರ ಟ್ಯಾಕ್ಸ್ ಎಲ್ಲ ಬಿಡಿ, ನಾವು ತೋರಿಸಿರೋದು ಎಷ್ಟು ತೋರಿಸಿ 16 ಲಕ್ಷ ತೋರಿಸಿದ್ವಿ ಟೋಟಲ್ ಇಲ್ಲಿ ಎಲ್ಲ ಮಾಡಿರೋದು. ಹೆಚ್ಚಿಗೆ ಇದೆ ಸರ್, ಬೇರೆ ಅದೇ ಇದೆ, ಅದೆಲ್ಲ ನಾವು ಹೇಳೋದು ಬೇಡ ಅಂತ ಅಷ್ಟೇ. ಯಾಕಂದ್ರೆ ಜಾಸ್ತಿ ಹೋಗಿದೆ ಇಂಟ್ರೆಸ್ಟ್. ನಾ ಮಾತಾಡ್ತಾ ಇರೋದು ಅಧ್ಯಕ್ಷರು ಮೀಟಿಂಗ್ ಖರ್ಚು ಉಳಿಸಿದೀವಿ, ಎಲ್ಲ ಉಳಿಸಿದೀವಿ, ಎಲ್ಲ ಉಳಿಸಿದೀವಿ.
ಅಲ್ಲ ಒಂದು ಮೀಟಿಂಗ್ ಅಲ್ಲಿ ಒಂದು ಊಟ ಮಾಡಿಲ್ಲ ನಾವು ಡಿಸೈಡ್ ಮಾಡ್ತೀವಿ ಆತರ ಆಮೇಲೆ ಗಿಫ್ಟ್ಗಳು ಕೊಟ್ಟಿವಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ವರ್ಷ ಆ ಗಿಫ್ಟ್ಗೆಲ್ಲ ನಾವು ಸ್ವಂತವಾಗಿಂದೇ ಕೊಟ್ಟಿದ್ದು ನಾವು ಸೊಸೈಟಿಯಿಂದ ಏನು ಇದು ಮಾಡಿಲ್ಲ. ಆಮೇಲೆ ಸೊಸೈಟಿ ಬಿಲ್ಡಿಂಗ್ ಇಂಟ್ರೆಸ್ಟ್ ಇಂದ ನಾವು ಒಂದ್ಸಲಿ ಗಿಫ್ಟ್ಗಳು ಕೊಟ್ಟರೆ 10 ಲಕ್ಷ 15 ಲಕ್ಷ ಖರ್ಚಾಗುತ್ತೆ, ಯಾಕೆ ವೇಸ್ಟ್ ಮಾಡಬೇಕು, ಅದನ್ನೆಲ್ಲ ಉಳಿಸ್ಕೊಂಡು ನಾವು ಬಿಲ್ಡಿಂಗ್ ಮೇಲೆ ಹಾಕೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಗಿಫ್ಟ್ಗಳು ಕೊಟ್ಟಿಲ್ಲ ನಾವು. ನೆಕ್ಸ್ಟ್ 2ನೇ ಅವಧಿಗೆ ನಮ್ಮ ಅಧ್ಯಕ್ಷನ ಮತ್ತೆ 2ನೇ ಅವಧಿಗೆ ಅಧ್ಯಕ್ಷ ಮಾಡ್ತೀರಾ. ಜನ ಆಶೀರ್ವಾದ ಮಾಡಿದ್ರೆ ನೀವೇ ಯಾಕೆ ಆಗ್ಬಾರ್ದು ಜನ? ಯಾಕಂದ್ರೆ ಇವಾಗ ನಮ್ಗೆ ಇಲ್ಲಿ ಸುಮಾರು 400 ಜನ ನಮ್ಮಲ್ಲಿದ್ದಾರೆ ಸೇರಿದವರು. ಖಂಡಿತ ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಯಾಕಪ್ಪ ಮಾಡ್ಬೇಕು, ಇದೇ ಉದಾಹರಣೆ. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ನೀವು ಗ್ರಾಪ್ ತಗೊಳ್ಳಿ. ಈ ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಸಂಪೂರ್ಣವಾದ ಮನಸ್ಸು ಇರಬೇಕು, ಅದು ತಕ್ಕಂಗೆ ಜವಾಬ್ದಾರಿ ಇರಬೇಕು, ಇದು ಇಂಟ್ರೆಸ್ಟ್ ಇರಬೇಕು. ಈ 3 ಕೂಡಿಗಡಿಸಿರುವಂಥ ವ್ಯಕ್ತಿ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಾವು ಮಾಡಲೇಬೇಕಿದೆ. ಇಲ್ಲಿ ಚೇಂಜ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಕೂತ್ಕೊಂಡು ನಾವೇನು ಮಾಡಿದ್ದೀವಿ ಸಂಘಕ್ಕೆ, ಯಾಕಂದ್ರೆ ಅಲ್ಲ ಸುಮ್ಮನೆ ಕೂತ್ಕೊಂಡಿದ್ದ ಫೋಟೋಗಳಲ್ಲಿ ಪ್ರೋಗ್ರೆಸ್ ಇಂಪಾರ್ಟೆಂಟ್. ಅವೆಲ್ಲ ಮಾಡಿದ್ದಕ್ಕೆ ನಾವು ಕೂತ್ಕೊಂಡಿದ್ದೀವಿ. ನಾವೆಲ್ಲ ಮಾಡಿಬಿಟ್ಟು ಹೋದಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂತ್ಕೋಬೇಕು ಉದ್ದೇಶದಲ್ಲಿ ಅವತ್ತು ಸ್ವಂತ ಇದರಲ್ಲಿ ದುಡ್ಡಲ್ಲೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲೂ ಬೋರ್ಡ್ ಹಾಕಿಲ್ಲ. ಯಶಸ್ವಿನಿ ಕಾರ್ಡ್ ಅದೇ ಹೇಳಿದೆ, ಅದಾಗಿದೆ. ಸಂಪೂರ್ಣವಾಗಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ, ನಾವು ಭಾವನೆ ಅನ್ಕೊಂಡಿದ್ದೀವಿ. ಮುಂದೆ ಅಧ್ಯಕ್ಷ ಹೇಳ್ದಂಗೆ ಎಲ್ಲರೂ ಕೂತು ಮಾತಾಡೋಕೆ ಅದಕ್ಕೂ ರೆಡಿ ಇದ್ದಾರೆ, ಅಧ್ಯಕ್ಷರು ರೆಡಿ ಇದ್ದಾರೆ. ಮುಂದೆ ನೋಡೋಣ. ಏನ್ ಗೊತ್ತಾ ದೇವನಂದ್, ಸರ್ಕಾರ ಕ್ಷೇತ್ರದಲ್ಲಿ ಸಹಕಾರ ಮುಖ್ಯ. ಹೌದು. ಸತತ 4-5 ವರ್ಷಗಳ ಅವಧಿಯಲ್ಲಿ ಅಧ್ಯಕ್ಷರು ಮತ್ತೆ ಆಡಳಿತ ಮಂಡಳಿ ಈ ಮಟ್ಟಕ್ಕೆ ತರಿಸಿದ್ದೀವಿ ಒಂದು ಇನ್ಸ್ಟಿಟ್ಯೂಷನ್. ತಿರುಗಿ ನಮ್ಮ ಮುಂದೆ ಹಲವಾರು ಸವಾಲುಗಳಿದೆ. ಬಿಲ್ಡಿಂಗ್ ಕಟ್ಟೋದೊಂದು, ಹೋಬಳಿವಾರು ಅಲ್ಲೊಂದು ತಗೊಂಡು ಅಲ್ಲೊಂದು ಕೊಟ್ಟಿರೋದೊಂದು, ರೈತಾಪಿ ವರ್ಗದವ್ರಿಗೆ ಸಹಕಾರ ಕೊಡೋದು, ಅವ್ರ ಸಹಕಾರ ತಗೊಂಡು ಇಲ್ಲ ಸುಮಾರಿದೆ. ಎಲ್ಲ ಆಶೀರ್ವಾದ ರೈತಾಪಿ ವರ್ಗದವರು ಎಲ್ಲರೂ ನಾವೆಲ್ಲ ಸಹಕಾರ ಕೊಟ್ಟಾಗ ಮಾತ್ರ ಇದೆಲ್ಲ ಆಗತ್ತೆ. ರೈತ ಸಮುದಾಯ ಭವನದಲ್ಲಿ ಅಲ್ಲಿ ಒಂದು ಅಲ್ಲ ಅಲ್ಲೆಲ್ಲ ಡೆಮಾಲೇಷನ್ ಮಾಡಿ ಎಲ್ಲ ಡೆಮಾಲಿಷನ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ, ಡೆಮಾಲೇಷನ್ ಪ್ಲಾನ್ ಅಪ್ರೂವಲ್ ಎಲ್ಲ ಮಾಡ್ಕೊಂಡಿದ್ದೀವಿ. ಇವಾಗೆಲ್ಲ ಅದನ್ನ ಕಟ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿ ತಿರ್ಗಾ ಇದು ನೋಡಿ. ಇದು ಬಿಲ್ಡಿಂಗ್ ಉದ್ದೇಶ ಏನು ಗೊತ್ತಾ? ದಯವಿಟ್ಟು ಇದನ್ನು ನೀವು ವರ್ಣನೆ ಮಾಡಿ. ಇದು ಮೂಲ ಉದ್ದೇಶ ಏನಪ್ಪ ಅಂದರೆ, ಇದು G+4 ಕೆಳಗಡೆ ಪಾರ್ಕಿಂಗ್ ಇರ್ತದೆ. ಟೋಟಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಎಂಟ್ರಿ ಎಕ್ಸಿಟ್ ಆದಂಗೆ ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಮರ್ಷಿಯಲ್ ಇರ್ತದೆ. 3ನೇ ಮಾಡಿ ಎಲ್ಲ ಸೆಕ್ರೆಟರೀಸ್ ಆಚೆ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಏನಪ್ಪ ಅಂತ, ನಮ್ಮ ಸಂಘದ ಉದ್ದೇಶ, ನಾನೊಬ್ಬ ರೈತ ಬಂದಾಗ ಇಲ್ಲಿ ಬಸ್ಸಿಗೆ ಆಟೋ ಹತ್ಬಾರ್ದು, ಅವನು ಇಲ್ಲಿ ಮೇಲೆ ರೂಮ್ಸ್ ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ, ವೇಸ್ ಸೆಕ್ರೆಟರೀಸ್ಗೆ, ರೆವೆನ್ಯೂ ಸೆಕ್ರೆಟರೀಸ್ಗೆ ಇಲ್ಲೇ ರೂಮ್ಸ್ ಇದ್ದಾಗ ಏನಾಗುತ್ತೆ, ನಡ್ಕೊಂಡ್ಬಂದು ಬಸ್ ಇಳಿದು ನಡ್ಕೊಂಡು ಅಲ್ಲಿ ಹೋಗ್ಬೇಕು. ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಬಾಡಿಗೆ ಅಂತ ಇಂಪಾರ್ಟೆಂಟ್ ಅಲ್ಲ. ಫಾರ್ಮರ್ಸು ಒಬ್ಬ ಆಟೋ ಹೋಗ್ಬೇಕು, 20 ರೂಪಾಯಿ ಆಟೋ 30 ರೂಪಾಯಿ ಆಟೋ ಹೋಗ್ಬೇಕು, ಇಲ್ಲೇ ಸಿಗ್ತಾರೆ ಅಂತ ಒಂದು ಉದ್ದೇಶದಲ್ಲಿ ಎಲ್ಲ ಕಂಪ್ಲೀಟ್ ಕೂತು ಮಾತಾಡಿ ಪ್ಲ್ಯಾನ್ ಮಾಡಿದ್ದೀವಿ. ಹಂಗಾಗಿ ಜನ ಇದನ್ನೆಲ್ಲ ಅರಿತು ಆಶೀರ್ವಾದ ಮಾಡ್ತಾರೆ, ನಂಬಿಕೆನೂ ಇದೆ. ಅದು ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿಲ್ಲ. ತಾಲೂಕಿನ ಅವ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ಆಸ್ MLA, ಆಸ್ ಎಕ್ಸ್ ಲೀಡರ್, ಆಸ್ ಮದರ್ ಆಫ್ ಸನ್ ಆಫ್ ಗೋವಾದ ತಾಲೂಕು, ನಾನು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇಂಟ್ರೆಸ್ಟ್ ಆಫ್ ಸೊಸೈಟಿ ನಾವು ಹೇಳ್ತಾ ಇದ್ದೀವಿ, ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ಇದಕ್ಕೆ ರಾಜಕೀಯ ಬೇಡ, ಕೋಆಪರೇಟಿವ್ಗೆ ನೋ ಸಿಂಬಲ್ ನೋ ಪಾಲಿಟಿಕ್ಸ್ ಅಂತ ನಮ್ಮ ಉದ್ದೇಶ. ಮುಂದೆ ಅದು ಒಳ್ಳೆ ಕಥೆ ಇದೆ, ಮಾಡಲೇಬೇಕಲ್ಲ. ಅಲ್ಲ ರೀಚ್ ಮಾಡಬೇಕಾದ್ರೆ ಅದು ಭಾವ್ಯ ರೀಚ್ ಮಾಡಲೇಬೇಕು. ಸಹಕಾರ ತಗೊಳ್ಳೋಕ್ಕೂ ರೆಡಿನೇ, ಚುನಾವಣೆಗೆ ಹೋಗೋಕ್ಕೂ ರೆಡಿ.